ನಮಸ್ಕಾರ ಗೆಳೆಯರೆ. ಚೀನಾಗೆ ನೇರ ಉತ್ತರ ಸಿಕ್ಕರೆ ಈ ಕಡೆ ಟರ್ಕಿಗೂ ಕೂಡ ಬಲವಾದ ಮೆಸೇಜ್ ಸಿಕ್ಕಿದೆ. ಹೌದು, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭೇಟಿಯ ನಂತರ ಭಾರತ ಮತ್ತು ಅಮೆರಿಕ ಸೇರಿ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಈ ಘೋಷಣೆಯಿಂದ ಭಾರತದ ಎಲ್ಲ ಶತ್ರುಗಳು ತೀವ್ರ ಆತಂಕಕ್ಕೀಡಾಗಿದ್ದಾರೆ. ಭಾರತ ಮತ್ತು ಅಮೆರಿಕ ಒಟ್ಟು $600 ಶತಕೋಟಿ ಮೌಲ್ಯದ ಮಹತ್ವದ ಯೋಜನೆಯನ್ನು ಘೋಷಿಸಿದ್ದು, ಇದರಿಂದ ಚೀನಾ ಮತ್ತು ತುರ್ಕಿಗೆ ಬಲವಾದ ಸಂದೇಶ ನೀಡಲಾಗಿದೆ. ತುರ್ಕಿ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿದ್ದರೂ ಅದರ ನೀತಿಯ ಬಗ್ಗೆ ಅಮೆರಿಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ವಿಶೇಷವಾಗಿ ಹೊಸ ಯೋಜನೆಯ ಬಗ್ಗೆ ಟ್ರಂಪ್ ಸ್ವತಃ ಚೀನಾಗೆ ಗಂಭೀರ ಎಚ್ಚರಿಕೆ ನೀಡಿದ್ದಾರೆ. ಈ ಘೋಷಣೆಯಿಂದ ಭಾರತದ ಜಿಯೋಪಾಲಿಟಿಕಲ್ ಶಕ್ತಿಯು ಮತ್ತಷ್ಟು ಬಲಗೊಂಡಿದ್ದು ಭಾರತದ ಪ್ರತಿಸ್ಪರ್ಧಿಗಳ ಮೇಲೆ ಪ್ರಭಾವ ಬೀರುತ್ತಿದೆ. ಹಾಗೂ ಈಗ ತುರ್ಕಿ ಇಲ್ಲಿ ಆಶ್ಚರ್ಯಚಕಿತವಾಗಿದೆ. ಯಾಕಂದರೆ ಟ್ರಂಪ್ ಸಹ ತುರ್ಕಿಯನ್ನು ಕಡೆಗಣಿಸಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಟ್ರಂಪ್ ಅವರ ಭೇಟಿಯ ಬಳಿಕ ಟ್ರಂಪ್ ಭಾರತಕ್ಕೆ ಬೆಂಬಲ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತಕ್ಕೆ $1 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳ ಮಾರ್ಗವನ್ನು ತೆರೆಯಲು ಅವರು ನಿರ್ಧರಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕದ 5th ಜನರೇಷನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಭಾರತದಲ್ಲಿ ಉತ್ತೇಜಿಸುವುದಾಗಿ ಅವರು ತಿಳಿಸಿದ್ದಾರೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಶಸ್ತ್ರಾಸ್ತ್ರಗಳ ಒಪ್ಪಂದದ ದೊಡ್ಡ ಹೆಜ್ಜೆಯಾಗಿದ್ದು, ಇದರಿಂದ ಭಾರತ ಶಸ್ತ್ರಾಸ್ತ್ರ ಕ್ಷೇತ್ರದಲ್ಲಿ ಮತ್ತಷ್ಟು ಬಲಿಷ್ಠವಾಗಲಿದೆ. ಆದರೆ ಈ ಚರ್ಚೆಯ ಮಧ್ಯೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಕುರಿತು ಪ್ರಮುಖ ಚರ್ಚೆ ನಡೆಯಿತು. ಹಾಗೂ ಇದು ಭಾರತದ G20 ಸಮ್ಮಿಟ್ ಅಲ್ಲಿ ಘೋಷಿಸಲಾಗಿದ್ದ ಅದೇ ಕಾರಿಡಾರ್ ಆಗಿದೆ. ಈ ಯೋಜನೆ ಭಾರತದ ವಾಣಿಜ್ಯ ಬಲವನ್ನು ಹೆಚ್ಚಿಸಲಿದೆ. ಆದರೆ ತುರ್ಕಿಯನ್ನು ಈ ಯೋಜನೆಗೆ ಒಳಪಡಿಸಲಾಗದೆ ತೊಡೆದು ಹಾಕಿದ ಕಾರಣ ತುರ್ಕಿ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿತು. ಈಗ ಭಾರತ ಮತ್ತು ಅಮೆರಿಕವು ಈ ಕಾರಿಡಾರ್ಗೆ ಮತ್ತಷ್ಟು ಪ್ರೋತ್ಸಾಹ ನೀಡ್ತಾ ಇರುವುದು ತುರ್ಕಿಗೆ ಮತ್ತಷ್ಟು ಆಘಾತವನ್ನು ಉಂಟು ಮಾಡಿದೆ. ಆದಾಗ್ಯೂ ಆ ಸಮಯದಲ್ಲಿ ಟರ್ಕಿ ಇವತ್ತಿಲ್ಲದಿದ್ದರೆ ನಾಳೆ ಅಮೆರಿಕವು ಟರ್ಕಿಯನ್ನು ಅಂತಹ ಆರ್ಥಿಕ ಕಾರಿಡಾರ್ನಲ್ಲಿ ಪ್ರಮುಖವೆಂದು ಪರಿಗಣಿಸುತ್ತದೆ ಮತ್ತು ಟರ್ಕಿಯನ್ನು ಸೇರಿಸುವುದಕ್ಕಾಗಿ ಆಹ್ವಾನಿಸುತ್ತದೆ ಅನ್ನೋದನ್ನು ಭಾವಿಸಿತು. ಆದರೆ ಈಗ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರವಿದ್ದು ಟ್ರಂಪ್ ಟರ್ಕಿಯ ಆ ಗಾಯಗಳಿಗೆ ಉಪ್ಪು ಸವರುವ ಕೆಲಸವನ್ನ ಮಾಡಿದರು. ಆಕ್ಚುಲಿ ಟ್ರಂಪ್ ಅವರು ಭಾರತ, ಯುರೋಪ್ ಮತ್ತು ಅಮೆರಿಕವನ್ನು ಸಂಪರ್ಕಿಸುವ ಎಕನಾಮಿಕ್ ಕಾರಿಡಾರ್ಗೆ ಹೆಚ್ಚಿನ ಒತ್ತು ನೀಡಿದ್ದು, ಈ ಯೋಜನೆ ಇಸ್ರೇಲ್ ಮೂಲಕ ಇಟಲಿ ಮತ್ತು ಅಮೆರಿಕವನ್ನು ಸಂಪರ್ಕಿಸುವುದಾಗಿ ಹೇಳಿದ್ದಾರೆ. ಆದರೆ ಟ್ರಂಪ್ ತಮ್ಮ ಹೇಳಿಕೆಯಲ್ಲಿ ತುರ್ಕಿ ಹೆಸರನ್ನ ಉಲ್ಲೇಖಿಸಿಲ್ಲ. ಇದು ತುರ್ಕಿಗೆ ಅಮೆರಿಕಾದಿಂದ ಮತ್ತೊಂದು ದೊಡ್ಡ ಆಘಾತವಾಗಿದೆ. ಈ ಹೊಸ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಯೋಜನೆಯಲ್ಲಿ ಭಾರತ ಮತ್ತು ಅಮೆರಿಕ ಜಗತ್ತಿನ ಇತಿಹಾಸದ ಅತ್ಯಂತ ದೊಡ್ಡ ಮತ್ತು ಶ್ರೇಷ್ಠ ವಾಣಿಜ್ಯ ಮಾರ್ಗವನ್ನು ನಿರ್ಮಿಸಲು ಒಗ್ಗೂಡುತ್ತಿವೆ ಎಂದು ಟ್ರಂಪ್ ಘೋಷಿಸಿದ್ದಾರೆ. ಈ ಯೋಜನೆಯಲ್ಲಿ ಇಸ್ರೇಲ್ ಪ್ರಮುಖ ಭಾಗವಾಗಿ ಕಾಣಿಸಿಕೊಂಡಿದ್ದು, ಆದರೆ ಇಲ್ಲಿ ತುರ್ಕಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಟ್ರಂಪ್ ತಮ್ಮ ಹೇಳಿಕೆಯಲ್ಲಿ ತುರ್ಕಿ ಬಗ್ಗೆ ಯಾವುದೇ ಚಿಂತನೆಯನ್ನು ವ್ಯಕ್ತಪಡಿಸದಿರುವುದು ತುರ್ಕಿಯ ರ್ಯಾಂಕ್ ಅನ್ನು ಕಡಿಮೆ ಮಾಡಿದಂತೆ ಕಾಣ್ತಾ ಇದೆ. ಇದರಿಂದ ಭಾರತ ಅಮೆರಿಕ ಸಂಬಂಧಗಳು ಮತ್ತಷ್ಟು ಬಲಗೊಂಡಿದ್ರೆ ತುರ್ಕಿ ಪ್ರಭಾವ ಕ್ಷೀಣಿಸುತ್ತಿರುವುದು ಸ್ಪಷ್ಟವಾಗಿದೆ. ಆದಾಗ್ಯೂ ಟ್ರಂಪ್ ಮತ್ತು ಪ್ರಧಾನಿ ಮೋದಿ ನಡುವಿನ ಮೊದಲ ಸಭೆಯಲ್ಲಿ ಭಾರತ ಮತ್ತು ಅಮೆರಿಕ ಮತ್ತೊಮ್ಮೆ ಚೀನಾ ವಿರುದ್ಧ ಶಸ್ತ್ರಾಸ್ತ್ರ ಯುದ್ಧವನ್ನು ಪ್ರಾರಂಭಿಸಿವೆ ಅನ್ನೋದನ್ನ ಚೀನಾ ಆಶ್ಚರ್ಯ ವ್ಯಕ್ತಪಡಿಸಿದೆ. ಕಳೆದ ಬಾರಿಯೂ ಕೂಡ ಟ್ರಂಪ್ ಮೋದಿ ಜೋಡಿ ಚೀನಾದ BRI ಯೋಜನೆಗೆ ಅಂದರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಗೆ ಸಾಕಷ್ಟು ಹಾನಿಯನ್ನುಂಟು ಮಾಡಿದೆ. ಹಾಗೂ ಮತ್ತೊಮ್ಮೆ ಟ್ರಂಪ್ ಮತ್ತು ಪ್ರಧಾನಿ ಮೋದಿ ಭೇಟಿಯಾದ ತಕ್ಷಣ ಚೀನಾದ BRI ಯೋಜನೆಯನ್ನು ಹತ್ತಿಕ್ಕುವ ಯೋಜನೆ ಅಂತ ರೂಪಿಸಿದ್ದಾರೆ ಅನ್ನೋದನ್ನ ಚೀನಾ ಆರೋಪಿಸಿದೆ. ಅಂದ್ರೆ ಈ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಈ ಹೊಸ ಒಪ್ಪಂದವು ಚೀನಾ ಮತ್ತು ತುರ್ಕಿಗೆ ಅಸಹನೀಯವಾಗಿದೆ. ಈ ಒಪ್ಪಂದದಿಂದ ಭಾರತ ಅಮೆರಿಕ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತಿದ್ದು ಚೀನಾದ ಪ್ರಭಾವ ಕ್ಷೀಣಿಸುತ್ತಿದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ.